ಎಲ್ಲರಿಗೂ ನಮಸ್ಕಾರ. ಶ್ರೀ ಸಾಯಿ ಸಚ್ಚರಿತೆಯ ಸ್ವಾಧ್ಯಾಯ ಅಧ್ಯಾಯ 15 ಸಂಕೀರ್ತನೆಯ ಫಲ. ಶ್ರೀ ಗುರುಭ್ಯೋ ನಮಃ. ತಮ್ಮ ಭಕ್ತರಾದ ದಾಸಗಣು ಅವರಿಗೆ ಬಾಬಾ ಕೀರ್ತನೆಯ ಕಾರ್ಯವನ್ನು ವಹಿಸಿದ್ದರು. ದಾಸಗಣು ಅವರು ಬಾಬಾ ಅವರ ಅಂತರಂಗ ಭಕ್ತರಾಗಿ ಅವರ ಮಹಿಮೆಯನ್ನು ಹೃದಯಾಂಗಮಯವಾಗಿ ಎಲ್ಲ ಕಡೆ ಬಣ್ಣಿಸಿ ಕೃತಾರ್ಥರಾಗುತ್ತಿದ್ದರು. ಒಮ್ಮೆ ಅವರು ಶಿರಡಿಯಲ್ಲಿ ಹರಿಕತೆ ಮಾಡಲಾಗಿತ್ತು. ಎಲ್ಲ ಕೀರ್ತನಕಾರರಂತೆ ನಿಲುವಂಗಿ ಜರೀಬೇಟ ಧರಿಸಿದ ದಾಸರು ಶ್ರೀ ಬಾಬಾ ಅವರನ್ನು ನಮಸ್ಕರಿಸಲು ಬಂದರು. ದಾಸಗಣು ಅವರ ವೇಷಭೂಷಣಗಳನ್ನು ನೋಡಿದ ಬಾಬಾ, ಏನಯ್ಯ, ಮದುವೆ ಗಂಡಿನಂತೆ ಸಿಂಗರಿಸಿಕೊಂಡಿದ್ದೀಯಲ್ಲ ಎಂದು ಗೇಲಿ ಮಾಡಿದರು. ಅವರು ಕೀರ್ತನೆ ಮಾಡಲು ನಾನು ಹೀಗೆ ವೇಷ ಧರಿಸಿದ್ದೇನೆ ಎನ್ನಲು, ಹರಿನಾಮ ಸಂಕೀರ್ತನೆಗೆ ಇಷ್ಟು ಆಡಂಬರವೇ, ಇದನ್ನೆಲ್ಲ ಬದಿಗಿಡು ಎಂದು ಆಜ್ಞೆ ಮಾಡಿದರು. ದಾಸರು ಗುರುವಿನಾಜ್ಞೆ ಪಾಲಿಸಿದರು. ಹರಿಭಕ್ತಗ್ರೇಸರ ದೇವಶ್ರೀ ನಾರದರು ತಂಬೂರಿ ತಾಳ ಬಿಟ್ಟರೆ ಬೇರೆ ಏನನ್ನೂ ಇರಿಸಿಕೊಂಡಿರಲಿಲ್ಲ ಎಂಬುದನ್ನು ಬಾಬಾ ಜ್ಞಾಪಿಸಿದರು. ಇದೇ ನಾರದೀಯ ಕೀರ್ತನ ವಿಧಾನವಾಗಿತ್ತು. ದಾಸಗಣು ಅವರ ನಾಮ ಸಂಕೀರ್ತನೆಯಿಂದ ಬಾಬಾ ಅವರ ಕೀರ್ತಿ ಭಾರತದ ಮೂಲೆ ಮೂಲೆಗಳಲ್ಲೂ ವ್ಯಾಪಿಸಿತು. ಶ್ರವಣಕ್ಕೆ ಬರುವ ಹಲವಾರು ಭಿನ್ನ ರುಚಿಯ ಜನರಿಗೆಲ್ಲ ದಾಸಗಣು ಅವರ ಮಾತು ಅಚ್ಚಳಿಯದ ಪ್ರಭಾವ ಬೀರಿತು. ಇದು ಅನೇಕ ಸಜ್ಜನರನ್ನು ಬಾಬಾ ಅವರ ಭಕ್ತರನ್ನಾಗಿಸಿ ಸನ್ಮಾರ್ಗ ತೋರಿ ಸುಖ ಸಂಪತ್ತುಗಳನ್ನು ತಂದುಕೊಟ್ಟಿತು. ತಾನಾದ ಶ್ರೀ ಕೋಪಿನೇಶ್ವರ ದೇವಾಲಯಗಳಲ್ಲಿ ದಾಸಗಣು ಅವರು ಹರಿಕತೆ ಮಾಡುತ್ತಾ ಬಾಬಾ ಅವರ ಮಹಿಮೆಯನ್ನು ಕೊಂಡಾಡುತ್ತಿದ್ದರು. ಅಲ್ಲಿ ಸೇರಿದ್ದವರಲ್ಲಿ ಚೋಳಕರ್ ಎಂಬ ಸಿವಿಲ್ ನ್ಯಾಯಾಲಯದ ಸಣ್ಣ ಹುದ್ದೆಯಲ್ಲಿದ್ದ ನೌಕರರೊಬ್ಬರಿದ್ದರು. ಅವರು ತಮ್ಮ ಮನಸ್ಸಿನಲ್ಲೇ ಬಾಬಾ ಅವರನ್ನು ವಂದಿಸಿ, ಬಾಬಾ, ತಮ್ಮ ಕೃಪೆಯಿಂದ ಈ ಬಾರಿ ಇಲಾಖಾ ಪರೀಕ್ಷೆ ಪಾಸಾಗಿ ಕಾಯಂ ಕೆಲಸ ದೊರೆತರೆ ಶಿರಡಿಗೆ ಬಂದು ನಿಮ್ಮ ದರ್ಶನ ಪಡೆದು ಕಲ್ಲು ಸಕ್ಕರೆ ಹಂಚುತ್ತೇನೆ ಎಂದು ಹರಕೆ ಮಾಡಿಕೊಂಡರು. ಶ್ರೀ ಸಾಯಿ ಕೃಪೆಯಂತೆ ಚೋಳಕರರಿಗೆ ಕಾಯಂ ಕೆಲಸ ದೊರಕಿತು. ಬಡವರಾದ್ದರಿಂದ ತಮ್ಮ ಹರಕೆ ಪೂರೈಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಅವರು ತಮ್ಮ ಚಹಾದಲ್ಲಿ ಬೆರೆಸುವ ಸಕ್ಕರೆ ಉಳಿಸಿ ಹಣ ಉಳಿತಾಯ ಮಾಡಿ ಶಿರಡಿಗೆ ಕೆಲವು ದಿನಗಳ ನಂತರ ಹೋದರು. ಆಗ ಬಾಬಾ ಅವರ ದಿವ್ಯ ದರ್ಶನ ಪಡೆದರು. ಶ್ರೀ ಸಾಯಿಯವರು ತಮ್ಮನೊಡನಿದ್ದ ಜೋಗ್ ಎಂಬ ಮಹನೀಯರ ಬಳಿ, ಇವರಿಗೆ ಈ ದಿನ ಹೆಚ್ಚು ಸಕ್ಕರೆ ಬೆರೆಸಿದ ಚಹಾ ಕೊಡು ಎಂದಾಗ ಚೋಳಕರರಿಗೆ ಆನಂದ ಬಾಷ್ಪ ಉಕ್ಕಿ ಶ್ರೀ ಬಾಬಾ ಅವರಲ್ಲಿ ನಿಶ್ಚಲ ಭಕ್ತಿಯುಂಟಾಯಿತು. ಬಾಬಾ ತಮ್ಮ ಭಕ್ತರಿಗೆ, ನೀವು ಭಕ್ತಿಯಿಂದ ನನ್ನ ಬಳಿ ಕೈ ಚಾಚಿದರೆ ನಿಮ್ಮನ್ನು ಹಗಲಿರುಳು ಎಲ್ಲೇ ಇರಲಿ ರಕ್ಷಿಸುವೆ. ನೀವು ಏನು ಮಾಡುತ್ತಿದ್ದರೂ ನನಗೆ ಅದು ತಿಳಿಯುತ್ತದೆ. ಸಕಲ ಜೀವರಾಶಿಗಳಲ್ಲೂ ನನ್ನನ್ನು ಕಾಣಿರಿ. ಈ ರೀತಿ ಯಾರು ನನ್ನನ್ನು ಆರಾಧಿಸುವವರೋ ಅವರೇ ಧನ್ಯರು ಎಂದು ಆಗಾಗ ಹೇಳುತ್ತಿದ್ದರು. ಒಮ್ಮೆ ಬಾಬಾ ಮಸೀದಿಯಲ್ಲಿ ಕುಳಿತಿದ್ದಾಗ ಹಲ್ಲಿಯೊಂದು ಲೊಚಗುಟ್ಟಿತು. ಅಲ್ಲಿದ್ದ ಭಕ್ತನು, ಇದೇನು ಶಕುನ, ಏನನ್ನು ಹೇಳುತ್ತಿದೆ ಎಂದಾಗ ಬಾಬಾ ಹೀಗೆ ಹೇಳಿದರು, ಈ ಹಲ್ಲಿ ತನ್ನ ತಂಗಿ ಔರಂಗಾಬಾದಿನಿಂದ ಇಂದು ಬರುತ್ತಾಳೆಂಬ ಸಂತೋಷದಲ್ಲಿದೆ ಎಂಬ ಮಾತು ಅರ್ಥವಾಗಲಿಲ್ಲ. ಸ್ವಲ್ಪ ಸಮಯದಲ್ಲೇ ಒಬ್ಬ ಭಕ್ತನು ಔರಂಗಾಬಾದಿನಿಂದ ಕುದುರೆಯ ಮೇಲೆ ಬಂದು ಇಳಿದನು. ಆತನು ಹುರುಳಿ ಚೀಲವನ್ನು ಕೆಳಗೆ ಹಾಕಿದಾಗ ಒಂದು ಹಲ್ಲಿ ಹೊರಬಂದು ಎಲ್ಲರೂ ನೋಡುತ್ತಿದ್ದಂತೆಯೇ ಗೋಡೆ ಹತ್ತಿ ಹಿಂದೆ ಲೊಚಗುಟ್ಟಿದ ಹಲ್ಲಿಯ ಬಳಿ ಹೊರಟಿತು. ಭಕ್ತರು ಇದನ್ನು ನೋಡಿ ಬಾಬಾ ಅವರ ಮಾತಿನ ಅರ್ಥ ತಿಳಿದರು. ಯಾರು ಈ ಅಧ್ಯಾಯವನ್ನು ಶ್ರದ್ಧೆ ಭಕ್ತಿಗಳಿಂದ ಪಾರಾಯಣ ಮಾಡುತ್ತಾರೋ ಅವರ ಎಲ್ಲ ಬಗೆಯ ಕ್ಲೇಶಗಳು ಶ್ರೀ ಬಾಬಾ ಅವರ ದಯೆಯಿಂದ ಬೇಗನೆ ದೂರವಾಗುತ್ತದೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 15ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ.